ಬಾಬರಿ ಮಸೀದಿಯನ್ನ ಧ್ವಂಸ ಮಾಡಿದೀವಿ ಅಂತ ಹೇಳಿದ್ರೆ ಕನ್ಫೆಷನ್ ಸ್ಟೇಟ್ಮೆಂಟ್ ಆಯ್ತು, ನಾವು ಹೊಡೆದು ಹೌದು ಅಂತ. ಇನ್ನೊಂದು, ಇಡೀ ಕುಟುಂಬವನ್ನ ಧ್ವಂಸ ಮಾಡ್ತೀವಿ ಅಂತ ಹೇಳಿದರೆ ರಾಹುಲ್ ಗಾಂಧಿ ಅವರ ಕುಟುಂಬವನ್ನ ಧ್ವಂಸ ಮಾಡ್ತೇವೆ, ಇಟ್ ಅಟ್ರಾಕ್ಟ್ಸ್ ಲೀಗಲ್ ಆಕ್ಷನ್ಗೆ. ಅದಕ್ಕೋಸ್ಕರ ಒಂದು ನಮ್ಮ ಪಕ್ಷದ ಮುಖಂಡರು ಕೆಲವರೆಲ್ಲ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ, FIR ಹಾಕಿ ಆಗಿದೆ. ದಟ್ಸ್ ನಾಟ್, ಅಲ್ಲಿ ಮುಗಿತಿಲ್ಲ. ಇದರಲ್ಲಿ ಇನ್ನೂ ಎರಡು ಅಟ್ರಾಕ್ಟ್ ಆಗ್ತದೆ. ಒಂದು ಕ್ರಿಮಿನಲ್ ಡಿಫಾಮೇಷನ್, ಇನ್ನೊಂದು ಸಿವಿಲ್ ಡಿಫಾಮೇಷನ್. ಎರಡು ಹಾಕಬೇಕಾಗ್ತದೆ ಅಂತ ನಾನು ನಿನ್ನೆ ಮಂಗಳೂರಿನಲ್ಲಿ ಮಾತಾಡುವಾಗ ಹೇಳಿದೆ. ಯಾಕಂದ್ರೆ ಯಾರಾದರೂ ಹೇಳಿಕೆಗಳನ್ನು ಕೊಡುವಾಗ ಅವ್ರ ಹಕ್ಕಾಗ್ತದೆ, ಆದರೆ ಬೇರೆಯವರಿಗೆ ಬಗ್ಗೆ ಮಾತಾಡುವಾಗ ಅದು ಇಟ್ ಶುಡ್ ಬಿ ವಿತಿನ್ ಇದನ್ನು ಕಾನೂನು ವ್ಯಾಪ್ತಿಯಲ್ಲಿ ಬರಬೇಕಾಗ್ತದೆ. ಅದಕ್ಕೆ ಮೀರಿ ಹೋದಾಗ ಕಾನೂನಲ್ಲಿ ಕ್ರಮ ತೆಗೆದುಕೊಳ್ಳುವಂಥದ್ದು ನಮ್ಮ ಹಕ್ಕಾಗ್ತದೆ. ಅದಕ್ಕೋಸ್ಕರ ಆ ಕ್ರಮವನ್ನು ತಗೊಳ್ಳೋದಂತ ತೀರ್ಮಾನವನ್ನು ಮಾಡಿದೆ. ದಯವಿಟ್ಟು ನಾನು ಶಾಸಕರ ಹತ್ರ ಹೇಳುವಂಥದ್ದು, ನಮ್ಮಲ್ಲಿ ಯಾರಾದರೂ ಅವರಿಗೆ ಟೀಕೆಯನ್ನು ಮಾಡುವಾಗ ನಾವು ಅವರಿಗೆ ಅಡ್ವೈಸ್ ಮಾಡ್ತೇವೆ. ಭಾಷೆಯನ್ನು ಪ್ರಯೋಗ ಮಾಡುವಾಗ ಸ್ವಲ್ಪ ಜಾಗೃತರಾಗಿರಿ. ನಿಮಗೆ ಜನ ಮತ ಹಾಕಿದ್ದು ಒಳ್ಳೆಯ ಭಾಷೆಯಿಂದ ಅವರು ಯಾವ ರೀತಿಯಲ್ಲಿ ಮಾತಾಡ್ತಾರೆ ಒಳ್ಳೆಯ ಭಾಷೆಯಲ್ಲಿ ಟೀಕೆಯನ್ನು ಮಾಡಲಿಕ್ಕೆ, ಅದಕ್ಕೂ ವಿರೋಧವನ್ನು ಮಾಡೋದಿಗೆ. ನಿನ್ನೆ ಸುಷ್ಮಾ ಸ್ವರಾಜ್ ಅವರದೊಂದು ವೈರಲ್ ಬರ್ತಾ ಇದೆ. ಪಾರ್ಲಿಮೆಂಟ್ನಲ್ಲಿ ಕೊನೆಯ ಅಧಿವೇಶನದಲ್ಲಿ ಅವರು ಮಾತನಾಡಿದಂಥದ್ದು, ಆಡಳಿತ ಪಕ್ಷ ವಿರೋಧ ಪಕ್ಷದವರಿಗೆ ಅವರೇನು ಹೇಳ್ತಾರೆ ಅಂದರೆ, ಅವರ ಪಾರ್ಟಿಯವರದ್ದು ಹೇಳ್ತಾನೆ, ನಮ್ಮ ಪಾರ್ಟಿಯವ್ರದ್ದು ಹೇಳೋದಿಲ್ಲ. ಅವರೇನು ಹೇಳ್ತಾರೆ ಅಂದರೆ, ನಾವು ವಿರೋಧಿಗಳು, ಶತ್ರುಗಳಲ್ಲ ಅಂತ. ಅದನ್ನೇ ಇವರು ಸಿದ್ಧಾಂತದ ಬಗ್ಗೆ ಮಾತಾಡ್ತಾರೆ. ಅವರ ಸಿದ್ಧಾಂತದ ಬಗ್ಗೆ ನಾವು ಮಾತಾಡೋದಿಲ್ಲ. ಈಸ್ ಎಂಟೈಟಲ್ಡ್, ಅವರ ಹಕ್ಕು, ಅವರ ಪಕ್ಷದ ಸಿದ್ಧಾಂತದ ಬಗ್ಗೆ ಅವರು ಹೋರಾಟವನ್ನು ಮಾಡಲಿ. ಬಟ್ ಈ ಸಿದ್ಧಾಂತದ ಒಳಗೆ ಬರ್ತದ ಅಂತ ನನ್ನ ಪ್ರಶ್ನೆ. ಅದನ್ನ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ್ದೇವೆ ಅಂತ ಹೇಳುವಂಥದ್ದು, ಮತ್ತೆ ಅವರ ಕುಟುಂಬವನ್ನು ಧ್ವಂಸ ಮಾಡಿದ್ದೇವೆ ಅಂತ ಹೇಳುವಂಥದ್ದು, ಮತ್ತೆ ಅವರ ವೈಯಕ್ತಿಕವಾಗಿ ಅವರಿಗೆ ಟೀಕೆಯನ್ನು ಮಾಡಿದಾರಲ್ಲ, ಅವ್ರು ಹೇಳಿದ ಶಬ್ದ ನಾನು ರಿಪೀಟ್ ಸರಿ ಅನ್ನುವಂಥದ್ದು. ಅವರು ಸ್ವಲ್ಪ ಅದನ್ನ ರಿಯಲೈಸ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಮತದಾರರು ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ನಾವು ಇಂಥ ವ್ಯಕ್ತಿಗಳಿಗೆ ಮತವನ್ನು ಹಾಕ್ತೇವೆ ಅನ್ನುವಂಥದ್ದು ಅವ್ರು ಸಹ ಜಾಗೃತರಾಗಿ. ಇಷ್ಟು ವರ್ಷಗಳ ಕಾಲ ನಾವು ಯಾರಿಗೂ ವೈಯಕ್ತಿಕವಾಗಿ ದೂಷಣೆಯನ್ನೇ ಮಾಡಲಿಲ್ಲ. ಆನ್ ಇಶ್ಯೂಸ್ ವಿಷಯಾಧಾರಿತ ಚರ್ಚೆ ಆಗಬೇಕು, ದೂಷಣೆಯನ್ನು ಮಾಡಬೇಕು. ಅಂದ್ರೆ ವೈಯಕ್ತಿಕ ದೂಷಣೆ ಈ ಚುನಾವಣೆಯಲ್ಲೂ ಮಾಡಲಿಲ್ಲ, ಮಾಡಿದವರಿಗೆ ಉತ್ತರವನ್ನು ಹೇಳ್ತಾ ಇರಲಿಲ್ಲ. ಆದರೆ ಇಂಥದ್ದನ್ನ ಮಾಡುವಂಥದ್ದು ಪಕ್ಷದ ಮುಖಂಡರು ಅವ್ರಿಗೆ ನಿಂತಿದ್ರಲ್ಲ, ಕೊನೆ ಪಕ್ಷ ಅವರಿಗೆ ಬೆಂಬಲವನ್ನು ಕೊಟ್ಟು ಅವರು ಮಾಲೆ ಹಾಕಿದಾರಲ್ಲ, ಗುಜರಾತ್ನಲ್ಲಿ ಮಾಲೆ ಹಾಕಿದಾಗ ಜೈಲಿಂದ ಬಂದವರಿಗೆ. ದಯವಿಟ್ಟು ಇಂಥದನ್ನ ಮಾಡಬಾರ್ದು. ನೀವು ಸ್ವತಃ ಶಾಸಕರಾಗಿ ಸ್ವಲ್ಪ ಆಲೋಚನೆಯನ್ನು ಮಾಡಿ. ಯಾಕಂದ್ರೆ ಇವಾಗ ಲಾ ಮೇಕರ್ಸ್ ಅಂತ ಕರೆಯುವಂಥದ್ದು ಶಾಸಕರಿಗೆ, ನೀವು ಲಾ ಬ್ರೇಕರ್ಸ್ ಆಗಬಹುದು. ಇಷ್ಟನ್ನ ಅವರ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಪಕ್ಷದ ಮುಖಂಡರು ಸಹ, ನಾವು ಸಹ ನಮ್ಮ ಪಕ್ಷದ ಯಾರಾದರೂ ಪ್ರತಿಭಟನೆಯಲ್ಲಿ ಒಬ್ಬ ಶಾಸಕರು ನಾವು ಏನೆಲ್ಲ ಮಾತಾಡಿದ ಪತ್ರಕರ್ತರ ಎದುರಲ್ಲೇ ಅವರು ಮಾತಾಡಿದ ವಿಚಾರಗಳು, ಅವರು ಒಬ್ಬ ಶಾಸಕ ಸನ್ಮಾನ್ಯ ಯಶಪಾಲ್ ಸುವರ್ಣ ಅವರು ಒಂದು ಗೌರವಾನ್ವಿತ ಸ್ಥಾನದಲ್ಲಿದ್ದು ಒಂದು ಜನಪ್ರತಿನಿಧಿಯಾಗಿ ಮಾತಾಡಿದಂಥ ಅತ್ಯಂತ ಕಳಪೆ ಭಾಷೆಯಲ್ಲಿ ಮಾತಾಡಿದಂಥ ಒಬ್ಬ ವ್ಯಕ್ತಿ ಸನ್ಮಾನ್ಯ ಯಶಪಾಲ್ ಸುವರ್ಣ ಅವರು ಹೇಳಿದಂಥ ವಿಚಾರ ಏನು? ಪ್ರತಿಭಟನೆ, ನಮ್ಮ ಸಂವಿಧಾನದಲ್ಲಿ ಪ್ರತಿಭಟನೆಗೆ ಎಲ್ಲ ಅವಕಾಶ ಉಂಟು, ಯಾರು ಬೇಕಾದ್ರೂ ಏನು ಮುಕ್ತವಾಗಿ ಮಾತಾಡುವಂಥ ಅವಕಾಶ ಉಂಟು. ಆದರೆ ಅವರು ಪದ ಪ್ರಯೋಗ, ಅವರು ಹೇಳಿದಂಥ ವಿಚಾರ, ಆ ಪದದಲ್ಲಿರ್ತಕ್ಕಂಥ ವಿಚಾರವನ್ನು ತಾವು ಅರಿವು ಮಾಡಬೇಕಾಗಿದೆ. ಅವರು ಒಂದು ಹಂತದಲ್ಲಿ ನಾವು ಬಾಬರಿ ಮಸೀದಿ ಯಾವ ರೀತಿ ಹೊಡೆದಿದ್ದೇವೋ, ಅದೇ ಧ್ವಂಸ ಮಾಡಿದ್ದೇವೆ, ಅದೇ ರೀತಿ ನಾವು ರಾಹುಲ್ ಗಾಂಧಿ ಅವರ ಮತ್ತು ಅವರ ಕುಟುಂಬವನ್ನು ನಾವು ಧ್ವಂಸ ಮಾಡ್ತೇವೆ ಅನ್ನತಕ್ಕಂಥದ್ದು ಇಷ್ಟು ದೊಡ್ಡ ಒಬ್ಬ ವಿಚಾರ ಮಾತಾಡಬೇಕಾದ್ರೆ ಅವರಿಗೆ ಯಾವ ರೀತಿಯ ಒಂದು ಧೈರ್ಯ ಇರಬೇಕು? ಇದನ್ನು ಕೈಕೊಟ್ಟು ಕೂತ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಾ? ಅವರು ಅದು ಅಲ್ಲದೆ ರಾಹುಲ್ ಗಾಂಧಿ ಅವರು ಬೆಳಿಗ್ಗೆ ಸಾಯಂಕಾಲ ಡ್ರಗ್ ತೆಗೆದು ಕೂತ್ಕೊಳ್ತಾರೆ. ಎಲ್ಲಿ ಇವರು ಕಂಡದ್ದು? ಇಂತಹ ಒಂದು ಕೀಳು ಮಟ್ಟದ ಪ್ರತಿಕ್ರಿಯೆ ಮಾಡುವಂತ ಒಬ್ಬ ವ್ಯಕ್ತಿ ನಮ್ಮ ಜನಪ್ರತಿ ಆಗ್ಬೇಕೆ, ಅವರನ್ನು ಈ ರೀತಿಯ ಸುಮ್ಮನೆ ಬಿಡಬೇಕೆ ಅನ್ನತಕ್ಕಂಥ ನಮ್ಮ
ಯುವಕರು, ಅದು ಕೂಡ ಈ ನಮ್ಮ ಇಲ್ಲಿಯ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇಡೀ ರಾಷ್ಟ್ರಾದ್ಯಂತ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಾವು ನೀಟ್ನ ಪ್ರತಿಭಟನೆ, ಆ ವಿದ್ಯಾರ್ಥಿಯ ಮೇಲೆ ಇವರು ಬಲಪ್ರಯೋಗ ಮಾಡೋದು ನಾವು ಒಪ್ಪಿಕೊಂಡು ಇನ್ನಷ್ಟು ನಾವು ಬಲಪ್ರಯೋಗ ಮಾಡ್ತೇವೆ ಅನ್ನತಕ್ಕಂಥ ವಿಚಾರ ಹೇಳಿದಾದ್ರೆ ಹಾಗಾದ್ರೆ ಪ್ರಜಾಪ್ರಭುತ್ವದ ಎಲ್ಲಿ ಹೋಗಿದೆ? ನಾವು ಇದನ್ನು ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮೊನ್ನೆ ಅದೇ ದಿವಸ ಸಾಯಂಕಾಲ ರಾತ್ರಿ ನಮ್ಮ ನಾಯಕರಾದ ವಿನಯ್ ಕುಮಾರ್ ಸೊರಕೆ ಅವರು, ನಮ್ಮ ಪ್ರಸಾದ್ ರಾಜ್ ಕಾಂಚನ್ ಅವರು, ಅದೇ ನಮ್ಮ ಲೀಗಲ್ ಸೆಲ್ನ ಅಧ್ಯಕ್ಷರಾದ ಹರೀಶ್ ಅವರು, ಹಬೀಬ್ ಅಲಿ ಅವರು ಎಲ್ಲ ಕೂತ್ಕೊಂಡು ರಾತ್ರಿ ಏನು ಲೀಗಲ್ ಟರ್ಮ್ಸ್ ಅಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಒಂದು ಅವರೇ ಕಾನೂನುಬದ್ಧವಾದ ಒಂದು ಏನು ಕೇಸನ್ನು ನಾವು ದಾಖಲಿಸಿದ್ದೇವೆ. ಅವರ ಮೇಲೆ FIR ಹಾಕಬೇಕಂತ ಹಾಕಿದ್ದಾರೆ. ಅದು ಅಷ್ಟು ಅಲ್ಲ, ಜನರಿಗೆ ಈ ಬಗ್ಗೆ ಒಂದು ಏನು ಅವರಿಗೆ ಮನವರಿಕೆ ಮಾಡಲಿಕ್ಕೋಸ್ಕರ ನಾಳೆ ನಾವು ಬೃಹತ್ ಮಟ್ಟದ ಒಂದು ಪ್ರತಿಭಟನೆಯನ್ನು ಅದೇ ಸ್ಥಳದಲ್ಲಿ ಎಲ್ಲಿ ಅವರು ಪ್ರತಿಭಟನೆ ಮಾಡಿದಂತ ಜರ್ಕ ಸ್ಟ್ಯಾಂಡ್ ಅಂತ ಆದರ್ಶ ಆಸ್ಪತ್ರೆ ಎದುರುಗಡೆ ನಾವು ಕೂಡ ಅವರ ವಿಚಾರದ ಬಗ್ಗೆ, ಅದರ ವಿಚಾರಧಾರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾಳೆ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ, ಪ್ರತಿಭಟನೆ ಹಾಕೊಂಡಿದ್ದೇವೆ. ಆ ಬಗ್ಗೆ ಇವತ್ತು ಈ ಸಭೆಯನ್ನು ಕರೆದಿದ್ದೇವೆ. ಅದಕ್ಕೆ ತಾವೆಲ್ಲ ಹೀಗೆ ಸಹಕಾರ ಮಾಡಬೇಕಂತೇಳಿ ನಾನು ಕೋರ್ಕೊಂಡು ಮುಂದಿನ ವಿಚಾರ ಸನ್ಮಾನ್ಯ ನಮ್ಮ ಮಾಜಿ ಸಂಸದ ಸನ್ಮಾನ್ಯ ಜಯಪ್ರಕಾಶ್ ಅವರು, ಅದೇ ರೀತಿ ನಮ್ಮ ನಾಯಕರಾದ ಪ್ರಸಾದ್ ರಾಜ್ ಕಾಂಚನ್ ಅವರು ಮಾತಾಡಬೇಕು.